ಈ ಬಾರಿ ಗಣರಾಜ್ಯೋತ್ಸವದಲ್ಲಿ ರಾಜ್ಯದ ಸ್ತಬ್ಧ ಚಿತ್ರಕ್ಕೆ ಅವಕಾಶ ಇಲ್ಲ. ರಾಜ್ಯ ಕಳುಹಿಸಿದ್ದ ಸ್ತಬ್ಧ ಚಿತ್ರಕ್ಕೆ ಕೇಂದ್ರದ ಅನುಮತಿ ಸಿಕ್ಕಿಲ್ಲ. 14 ವರ್ಷದಿಂದ ಪರೇಡ್ನಲ್ಲಿ ಟ್ಯಾಬ್ಲೋ ಪ್ರದರ್ಶಿಸ್ತಾ ಇತ್ತು ಕರ್ನಾಟಕ. ಇದು 15ನೇ ಬಾರಿಗೆ ಸ್ತಬ್ಧ ಚಿತ್ರ ಪ್ರದರ್ಶನಕ್ಕೆ ವಾರ್ತಾ ಇಲಾಖೆ ಸಜ್ಜಾಗಿತ್ತು. ಆದರೆ ಸ್ತಬ್ಧ ಚಿತ್ರದ ಪ್ರದರ್ಶನಕ್ಕೆ ಅನುಮತಿ ನೀಡುವ ಬಗ್ಗೆ ಮಾಹಿತಿ ಇಲ್ಲ. ಕೇಂದ್ರ ಆಯ್ಕೆ ಸಮಿತಿಗೆ 4 ಸ್ತಬ್ಧ ಚಿತ್ರಗಳ ಪರಿಕಲ್ಪನೆಯನ್ನ ರಾಜ್ಯ ಕಳಿಸಿತ್ತು. ಬ್ರ್ಯಾಂಡ್ ಬೆಂಗಳೂರು, ನಾಲ್ವಡಿ ಕೃಷ್ಣರಾಜ ಒಡೆಯರ್, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ 2, ಬೆಂಗಳೂರಿನ ಅಣ್ಣಮದೇವಿ ದೇವಸ್ಥಾನ ಈ 4 ಮಾದರಿಯನ್ನು ರವಾನಿಸಿತ್ತು. ಈ ಪೈಕಿ ಯಾವ ಮಾದರಿಯನ್ನು ಕೂಡ ಆಯ್ಕೆ ಸಮಿತಿ ಒಪ್ಪಿಲ್ಲ. ಗಣತಂತ್ರ ಪರೇಡ್ನಿಂದ ರಾಜ್ಯಕ್ಕೆ ಕೊಡ್ತಾ ಕೇಂದ್ರ. ರಾಜ್ಯದ ಸ್ತಬ್ಧ ಚಿತ್ರ ಕಡೆಗಣನೆಗೆ ಕೇಂದ್ರದ ವಿರುದ್ಧ ಆಕ್ರೋಶ ಈಗ ವ್ಯಕ್ತವಾಗ್ತಾ ಇದೆ. 14 ವರ್ಷದಿಂದ ಟ್ಯಾಬ್ಲೋ ಏನು ಪ್ರದರ್ಶಿಸ್ತಾ ಇತ್ತು, 15ನೇ ಬಾರಿಗೆ ಹಾಗಿದ್ರೆ ಅವಕಾಶ ಇಲ್ವಾ? ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಕರುನಾಡಿನ ಕಡೆಗಣನೆಗೆ ಸಿಎಂ ಗರಂ ಆಗಿದ್ದಾರೆ. ರಾಜ್ಯದ ಸ್ತಬ್ಧ ಚಿತ್ರ ಪ್ರದರ್ಶನಕ್ಕೆ ಅವಕಾಶ ನಿರಾಕರಣೆಯಾಗಿದೆ. 7 ಕೋಟಿ ಕನ್ನಡಿಗರಿಗೆ ಅಪಮಾನ ಮಾಡಿದೆ ಕೇಂದ್ರ ಬಿಜೆಪಿ ಸರ್ಕಾರ ಅಂತ ಟ್ವೀಟ್ ಮೂಲಕ ಕೇಂದ್ರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಕನ್ನಡಿಗರನ್ನ ಅವಮಾನಿಸುವ ಚಾಳಿಯನ್ನ ಬಿಜೆಪಿ ಮುಂದುವರೆಸಿದೆ. ನಾಡಿನ ಸಾಧಕರನ್ನ ದೇಶಕ್ಕೆ ಪರಿಚಯಿಸುವಂತಹ ಅವಕಾಶವನ್ನ ಕಸಿದಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರೋದು ಬಿಜೆಪಿಗೆ ನುಂಗಲಾರದ ತುತ್ತಾಗಿದೆ. ರಾಜ್ಯದ ತೆರಿಗೆ ಪಾಲಿನಲ್ಲೂ ವಂಚನೆ, ಬರೆ ಪರಿಹಾರದಲ್ಲೂ ಅನ್ಯಾಯ. ಕನ್ನಡಿಗರು ಕಟ್ಟಿರುವ ಬ್ಯಾಂಕ್, ಬಂದರು, ಏರ್ಪೋರ್ಟ್ಗಳನ್ನು ಕೂಡ ಮಾರಾಟ ಮಾಡಿ ಹೆಜ್ಜೆ ಹೆಜ್ಜೆಗೂ ಕನ್ನಡಿಗರ ಮೇಲೆ ಬಿಜೆಪಿ ರಾಜಕೀಯ ಮಾಡ್ತಾ ಇದೆ, ದುರುದ್ದೇಶದ ಪ್ರಹಾರ ನಡೆಸ್ತಾ ಇದೆ. ಸ್ತಬ್ಧ ಚಿತ್ರಕ್ಕೆ ಅವಕಾಶ ನಿರಾಕರಿಸಿ ಕನ್ನಡ ಅಸ್ಮಿತೆಯ ಮೇಲೆ ದಾಳಿ ಮಾಡಿದೆ. ಕೇಂದ್ರದ ಅನ್ಯಾಯದಿಂದ ಕನ್ನಡಿಗರು ರೋಸಿ ಹೋಗಿದ್ದಾರೆ ಅಂತ ಸಿಎಂ ಟ್ವೀಟ್ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ಕೇಂದ್ರ ಸರ್ಕಾರ ಮತ್ತೆ ಕನ್ನಡಿಗರ ತಾಳ್ಮೆಯನ್ನು ಪರೀಕ್ಷಿಸಬಾರದು, ತಪ್ಪುದಿದ್ದುಕೊಂಡು ರಾಜ್ಯದ ಸ್ತಬ್ಧ ಚಿತ್ರಕ್ಕೆ ಅವಕಾಶ ನೀಡಬೇಕು ಅಂತ ಟ್ವೀಟ್ ಮೂಲಕ ಆಗ್ರಹಿಸಿದ್ದಾರೆ ಸಿಎಂ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನ ಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ್, 14 ವರ್ಷದಿಂದ ಪರೇಡ್ನಲ್ಲಿ ಕರ್ನಾಟಕ ಟ್ಯಾಬ್ಲೋ ಪ್ರದರ್ಶನವನ್ನ ಮಾಡ್ತಾ ಇತ್ತು, ಆದ್ರೆ ಈ ಬಾರಿ ಅದಕ್ಕೆ ಅವಕಾಶ ಇಲ್ವಾ? ಏನ್ ಕಾರಣ ಕೊಡ್ತಾ ಇದೆ ಕೇಂದ್ರ? ಅದು ಯಾವ ರೀತಿಯಲ್ಲಿ ಪ್ರಕ್ರಿಯೆಗಳು ಸಾಗೋದು, ಯಾಕೆ ಕೊಟ್ಟಿಲ್ಲ? ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಪ್ರತಿಮಾ, ಈ ಬಾರಿಯ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಕರ್ನಾಟಕದ ಸ್ತಬ್ಧ ಚಿತ್ರಕ್ಕೆ ಅವಕಾಶವನ್ನು ನಿರಾಕರಣೆ ಮಾಡಲಾಗಿದೆ. ಕೇಂದ್ರದ ಆಯ್ಕೆ ಸಮಿತಿ ಈ ಬಾರಿ ಕರ್ನಾಟಕ ಕಳಿಸಿರತಕ್ಕಂಥ 4 ಸ್ತಬ್ಧ ಚಿತ್ರಗಳ ಮಾದರಿಗಳನ್ನು ಪರಿಗಣನೆ ಮಾಡಿಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ. ಈಗಾಗಲೇ ರಾಜ್ಯ ಸರ್ಕಾರ 4 ಪ್ರಮುಖವಾಗಿರ್ತಕ್ಕಂಥ ಸ್ತಬ್ಧ ಚಿತ್ರಗಳನ್ನು, ಅದರ ಮಾದರಿಯನ್ನು ಕೇಂದ್ರಕ್ಕೆ ಕಳಿಸ್ಕೊಟ್ಟಿತ್ತು. ಮುಖ್ಯವಾಗಿ ಬ್ರ್ಯಾಂಡ್ ಬೆಂಗಳೂರು, ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಅಣ್ಣಮ್ಮ ದೇವಿ ಮತ್ತು ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ವಿಮಾನ ನಿಲ್ದಾಣದ ಟರ್ಮಿನಲ್ 2 ಈ 4 ಮಾದರಿಗಳನ್ನು ಕೇಂದ್ರಕ್ಕೆ ಕಳಿಸ್ಕೊಡ್ಲಾಗಿದೆ. ಕೇಂದ್ರದ ಆಯ್ಕೆ ಸಮಿತಿ ಈ ಒಂದು 4 ಮಾದರಿಗಳನ್ನು ತಿರಸ್ಕಾರ ಮಾಡಿದೆ. ಈ ಬಾರಿ ಈ ಮೂಲಕ ಕರ್ನಾಟಕದ ಸ್ತಬ್ಧ ಚಿತ್ರಕ್ಕೆ ದೆಹಲಿಯಲ್ಲಿ ನಡೀತಕ್ಕಂಥ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಅವಕಾಶವನ್ನು ನಿರಾಕರಣೆ ಮಾಡಲಾಗಿದೆ. ಸುದೀರ್ಘ 14 ವರ್ಷಗಳ ಕಾಲ ದೆಹಲಿಯಲ್ಲಿ ನಡೀತಕ್ಕಂಥ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಕರ್ನಾಟಕದ ಸ್ತಬ್ಧ ಚಿತ್ರಗಳು ಪ್ರದರ್ಶನಗೊಳ್ತಾ ಇತ್ತು. ಆ ಪರೇಡ್ನಲ್ಲಿ ಭಾಗವಹಿಸುವಂಥ ಅವಕಾಶವನ್ನು ಕರ್ನಾಟಕ ಪಡ್ಕೊಳ್ತಾ ಇತ್ತು. ಕಳೆದ ಬಾರಿಯೂ ಕೂಡ ಅವಕಾಶವನ್ನು ನಿರಾಕರಣೆ ಮಾಡಲಾಗಿತ್ತು. ಅಂತಿಮವಾಗಿ ಬಿಜೆಪಿಯ ಕೇಂದ್ರ ಸಚಿವರ ಒತ್ತಾಯದ ಕಾರಣಕ್ಕಾಗಿ ಅಂತಿಮವಾಗಿ ಅವಕಾಶವನ್ನು ಕೊಡಲಾಗಿತ್ತು. ಈ ಬಾರಿ ಅಧಿಕೃತವಾಗಿ ಕರ್ನಾಟಕದ ಸ್ತಬ್ಧ ಚಿತ್ರಗಳಿಗೆ ಅವಕಾಶವನ್ನು ನಿರಾಕರಣೆ ಮಾಡಲಾಗಿದೆ. ಈ ಕುರಿತು ಅಧಿಕೃತವಾಗಿರುವಂಥ ಮಾಹಿತಿ ರಾಜ್ಯ ಸರ್ಕಾರಕ್ಕೆ ಬಂದಿದೆ. ಸೊ ಈ ಒಂದು ಬೆಳವಣಿಗೆ ತೀವ್ರವಾಗಿರುವಂಥ ಆಕ್ರೋಶ ವ್ಯಕ್ತಪಡಿಸಿರುವಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕರ್ನಾಟಕದ ಅಸ್ಮಿತೆಗೆ ಕೇಂದ್ರ ಸರ್ಕಾರ ನಕಾರಾತ್ಮಕವಾಗಿ ಅದಕ್ಕೆ ಪ್ರತಿಕ್ರಿಯಿಸಿದೆ ಅನ್ನುವ ರೀತಿಯಲ್ಲಿ ಟ್ವೀಟ್ ಅನ್ನು ಮಾಡಿದ್ದಾರೆ. ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಅಂದರೆ ನಾವು ಕಳಿಸಿರ್ತಕ್ಕಂಥ 4 ಪ್ರಮುಖವಾಗಿರುವಂಥ ಮಾದರಿಗಳನ್ನು ಕೇಂದ್ರ ಸರ್ಕಾರ ತಿರಸ್ಕಾರ ಮಾಡಿದೆ. ಈ ಮೂಲಕ 7 ಕೋಟಿ ಕನ್ನಡಿಗರ ಭಾವನೆಗೆ ವಿರುದ್ಧವಾದಂಥ ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂತ ಹೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸಹಜವಾಗಿಯೇ ಗಣರಾಜ್ಯೋತ್ಸವ ಪರೇಡ್ಗೆ ಸ್ತಬ್ಧ ಚಿತ್ರಗಳನ್ನು ಕಳಿಸುವಂಥ ಪ್ರಕ್ರಿಯೆ ಇರತಕ್ಕಂಥದ್ದು ಡಿಸೆಂಬರ್ ತಿಂಗಳ 15ನೇ ತಾರೀಕಿನ ಒಳಗಡೆ ಆ ಸ್ತಬ್ಧ ಚಿತ್ರ ಮಾದರಿಯನ್ನು ಕಳಿಸಬೇಕಾಗತ್ತೆ. ಕರ್ನಾಟಕ ರಾಜ್ಯದ ವಾರ್ತಾ ಇಲಾಖೆಯು ಈ ಸಂಬಂಧಪಟ್ಟ ಹಾಗೆ ಸಿದ್ಧಪಡಿಸಿರ್ತಕ್ಕಂಥ ಸ್ತಬ್ಧ ಚಿತ್ರಗಳ ಮಾದರಿಯನ್ನು ಕೇಂದ್ರ ಸರ್ಕಾರ ಕಳಿಸಬೇಕಾಗತ್ತೆ. ಕೇಂದ್ರ ಸರ್ಕಾರ ಈ ಕುರಿತು ರಕ್ಷಣಾ ಸಚಿವಾಲಯದ ನೇತೃತ್ವದಲ್ಲಿರ್ತಕ್ಕಂಥ ಏನು ಆಯ್ಕೆ ಸಮಿತಿ
ಸಮಿತಿ ಇದೆ. ಈ ಆಯ್ಕೆ ಸಮಿತಿಯು ಈ ಎಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಬಂದಿರತಕ್ಕಂಥ ಎಲ್ಲ ಮಾದರಿಗಳನ್ನು ಪರಿಶೀಲಿಸಿ ಅಂತಿಮವಾಗಿ ಯಾವ್ಯಾವ ಸ್ತಬ್ಧ ಚಿತ್ರಗಳು ಪರೇಡ್ನಲ್ಲಿ ಭಾಗವಹಿಸಬೇಕು ಅಂತೇಳಿ ಅಧಿಕೃತವಾದಂಥ ಒಪ್ಪಿಗೆಯನ್ನು ಕೊಡುತ್ತೆ. ಬಟ್ ಆನಂದ್, ಈಗ ನಿರಾಕರಣೆ ಮಾಡುವಂತ ಹೊತ್ತಿನಲ್ಲಿ ಏನಾರು ಒಂದು ಕಾರಣ ಕೊಡ್ಬೇಕಲ್ವಾ? ಏನ್ ಕಾರಣ ಕೊಡಲಾಗಿದೆ ಅಥವಾ ಕಾರಣವನ್ನೇ ಹೇಳದೆ ಕೈ ಬಿಡಲಾಗಿರುವಂತದ್ದ ಮಾನದಂಡಗಳು ಏನಿದೆ ಅಂತ ಈಗ ಕಳಿಸ್ತಾರೆ ಅಂತಂದಾಗ ನಿಮ್ಮ ರಾಜ್ಯ ನಾವು ಈ ಬಾರಿ ಪರಿಗಣಿಸೋದಿಲ್ಲ ಅಥವಾ ರೊಟೇಷನ್ ಪದ್ಧತಿ ಏನಾದ್ರು ಇದೆ ಹಾಗೇನಾದ್ರು ಇದ್ರೆ ಮುಂಚಿತವಾಗಿ ಹೇಳ್ಬೇಕಲ್ವಾ? ಅಂಥದ್ದೇನು ಇಲ್ಲಿ ಕಂಡು ಬರ್ತಾ ಇಲ್ಲ ಅಂತ. ಸಹಜವಾಗಿ ಯಾವ ಸ್ತಬ್ಧ ಚಿತ್ರಗಳು ಚೆನ್ನಾಗಿರುತ್ತೋ ಅವಕ್ಕೆ ಆಯ್ಕೆ ಸಮಿತಿ ಸಹಜವಾಗಿ ಅವಕಾಶವನ್ನು ಕೊಡುತ್ತೆ. ಅಂದರೆ ನಿರ್ದಿಷ್ಟವಾಗಿರ್ತಕ್ಕಂಥ ಏನು ಸ್ತಬ್ಧ ಚಿತ್ರಗಳಿಗೆ ಮಾತ್ರ ಅವಕಾಶ ಕೊಡ್ತಕ್ಕಂಥದ್ದು. ಈ ಒಂದು ಪ್ರಕ್ರಿಯೆಯಲ್ಲಿ ಸಹಜವಾಗಿ ಕೆಲವೊಂದು ರಾಜ್ಯಗಳು ಅವಕಾಶವನ್ನು ಕಳೆದುಕೊಳ್ಳುತ್ತೆ. ಕಳೆದ ಬಾರಿಯೂ ಕೂಡ ರಾಜ್ಯಕ್ಕೆ ಅವಕಾಶ ಇಲ್ಲ ಅಂತೇಳಿ ಕೇಂದ್ರ ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳಿತ್ತು. ಅದಕ್ಕೆ ತೀವ್ರವಾದಂಥ ವಿರೋಧಗಳು ವ್ಯಕ್ತವಾದಂಥ ಹಿನ್ನೆಲೆಯಲ್ಲಿ ಮತ್ತು ಚುನಾವಣಾ ಹೊಸ್ತಲ್ಲಿ ಇದೆಲ್ಲ ಒಂದು ಕಡೆ ರಾಜಕೀಯವಾಗಿರ್ತಕ್ಕಂಥ ಪರಿಣಾಮಗಳಿಗೆ ಕಾರಣ ಆಗ್ಬೋದು ಅಂತಕ್ಕಂಥ ಚರ್ಚೆಗಳು ನಡೆದ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಅಂತಿಮವಾಗಿ ಅವಕಾಶವನ್ನು ಕೊಟ್ಟಿತ್ತು. ಹಾಗಾಗಿ ಕಳೆದ ಬಾರಿ ನಾರಿ ಶಕ್ತಿ ಯೋಜನೆ ಅದನ್ನ ಆ ಸ್ತಬ್ಧ ಚಿತ್ರವನ್ನು ಪ್ರದರ್ಶನ ಮಾಡಲಿಕ್ಕೆ ಅವಕಾಶಗಳು ಸಿಕ್ಕಿತ್ತು. ಆದರೆ ಈ ಬಾರಿ 4 ಪ್ರಮುಖವಾಗಿರ್ತಕ್ಕ ಸ್ತಬ್ಧ ಚಿತ್ರಗಳ ಮಾದರಿ ಕಳಿಸ್ಕೊಟ್ಟಿದ್ರು ಕೂಡ ಆಯ್ಕೆ ಸಮಿತಿ ತಿರಸ್ಕಾರ ಮಾಡಿದೆ. ತಿರಸ್ಕಾರ ಮಾಡಿರೋದ್ರ ಬಗ್ಗೆ ಅಧಿಕೃತ ಮಾಹಿತಿ ರಾಜ್ಯದ ವಾರ್ತಾ ಇಲಾಖೆಗೆ ಬಂದಿದೆ. ಹಾಗಾಗಿಯೇ ಈಗ ಇದು ವಿವಾದದ ಸ್ವರೂಪವನ್ನು ಪಡ್ಕೊಳ್ತದೆ. ಕನ್ನಡಿಗರಿಗೆ ವಿರೋಧಾತ್ಮಕ ನಿಲ್ಲುವಂತಕ್ಕಂಥದ್ದು ಆಡಳಿತ ಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ನ ವಾದವಾಗಿದ್ದರೆ ಇದನ್ನು ಸಮರ್ಥನೆ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಕೂಡ ಬಿಜೆಪಿ ನಾಯಕರು ಮಾಡ್ತಿದ್ದಾರೆ. ಹಾಗಾಗಿ ಇದು ಮುಂದಿನ ದಿನಗಳಲ್ಲಿ ಕೆಲವೊಂದಷ್ಟು ರಾಜಕೀಯವಾಗಿರ್ತಕ್ಕಂಥ ವಾಕ್ಸಮರಕ್ಕೆ ವೇದಿಕೆ ಆಗೋದಂತೂ ನಿಶ್ಚಿತ ಆಗಿದೆ. ಒಂದೊಂದು ಸ್ಪಷ್ಟ ಸ್ತಬ್ಧ ಚಿತ್ರಕ್ಕೆ ಅವಕಾಶ ನಿರಾಕರಣೆ ಮಾಡಲಾಗಿದೆ. ಥ್ಯಾಂಕ್ ಯು ಸೋ ಮಚ್ ಆನಂದ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.